ಇನ್ಸ್ಟಾಗ್ರಾಮ್ನಿಂದ ಪ್ರೀತಿ ಆಗುತ್ತೆ, ಇನ್ಸ್ಟಾಗ್ರಾಮ್ನಿಂದಾನೇ ಮದುವೆ ಆಗುತ್ತೆ. ಆದರೆ ಆ ಕೊನೆಗೆ ಸಾವು ಕೂಡ ಆಗುತ್ತೆ. ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಯುವಕ ಒಂದು ದಿಕ್ಕಿನ ಜಿಲ್ಲೆಯವನಾಗಿರ್ತಾನೆ. ಮದುವೆಯಾಗಿ ಆಕೆ ತುಂಬು ಗರ್ಭಿಣಿ ಆಗಿರುವ ಸಂದರ್ಭದಲ್ಲೇ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ತಾಳೆ. ಅನುಪಮಾ ಹಾಗೂ ರಾಯಚೂರಿನ ಬೂದಿಹಾಳ ಗ್ರಾಮದ ನಾಗರಾಜ್ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿಬಿಡ್ತಾರೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಹೇಳಲಾಗುತ್ತೆ. ಆದರೆ ಜಾತಿ ಹಾಗೂ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಅನುಪಮಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಅನುಪಮಾ ಪತಿ ನಾಗರಾಜ್ ಸೇರಿದಂತೆ 6 ಜನರ ವಿರುದ್ಧ ಇದೀಗ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರೀತಿಸಿ ಮದುವೆ ಆದ ಮೇಲೆ ಈ ಜಾತಿ ಸಂಬಂಧ ಅಡ್ಡಿ ಬಂದು ಅದೆಷ್ಟೋ ಸಂಸಾರಗಳು ಸಂಪೂರ್ಣವಾಗಿ ಒಡೆದು ಹೋದ ಉದಾಹರಣೆಗಳು ಕೂಡ ಇವೆ. ಆ ಯುವತಿ ಎಷ್ಟು ನರಳಿರಬಹುದು, ಅದೆಷ್ಟು ಕಷ್ಟಗಳನ್ನು ಅನುಭವಿಸಿರಬಹುದು. ಅಲ್ಲಿ ಅತ್ತೆ ಮಾವಂದಿರು ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂತ ಸಹಜವಾಗಿ ಆ ಕಿರುಕುಳ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಅದೆಷ್ಟೋ ಪ್ರೀತಿಗಳು ಅರಳಿದ್ದಾವೆ, ಅದೆಷ್ಟೋ ಜನರ ಪ್ರೀತಿ ಹಂಚಿಕೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಇನ್ಸ್ಟಾಗ್ರಾಮ್ ಯಾರು ತಾನೇ ಯೂಸ್ ಮಾಡಲ್ಲ ಹೇಳಿ? ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಯುವಕ ಯುವತಿಯರು ಎಲ್ಲರೂ ಕೂಡ ಇನ್ಸ್ಟಾಗ್ರಾಮನ್ನು ಮೊರೆ ಹೋಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ರೀಲ್ಸ್ಗಳನ್ನು ನೋಡುವ ಮೂಲಕ, ರೀಲ್ಸ್ ಮಾಡುವ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದೆಷ್ಟೋ ಜನ ಯುವಕ ಯುವತಿಯರು ಪರಿಚಯ ಆಗ್ತಾ ಇರೋದೇ ಇನ್ಸ್ಟಾಗ್ರಾಮ್ನಿಂದ. ಸೊ ಇಲ್ಲೂ ಕೂಡ ಇನ್ಸ್ಟಾಗ್ರಾಮು ಸೆಂಟರ್ ಬರುತ್ತೆ, ಇನ್ಸ್ಟಾಗ್ರಾಮ್ನಿಂದ ಪ್ರೀತಿ ಆಗುತ್ತೆ, ಇನ್ಸ್ಟಾಗ್ರಾಮ್ನಿಂದಾನೇ ಮದುವೆ ಆಗುತ್ತೆ. ಆದರೆ ಆ ಕೊನೆಗೆ ಸಾವು ಕೂಡ ಆಗುತ್ತೆ. ಅರೆ ಏನಪ್ಪ ಇದು, ಏನಾಯಿತು ಹಾಗಾದರೆ? ಇವೆಲ್ಲವೂ ಕೂಡ ಹೇಳ್ತಾ ಹೋಗ್ತೀನಿ. ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಯುವಕ ಒಂದು ದಿಕ್ಕಿನ ಜಿಲ್ಲೆಯವನಾಗಿರ್ತಾನೆ, ಯುವತಿ ಮತ್ತೊಂದು ದಿಕ್ಕಿನವಳು ಆಗಿರ್ತಾಳೆ. ಆದರೆ ಇಬ್ಬರ ನಡುವೆ ಇನ್ಸ್ಟಾಗ್ರಾಮ್ ನಂಟು ಬೆಳೆಸುತ್ತೆ. ಇದಾದ ಸ್ವಲ್ಪ ದಿನಗಳಲ್ಲೇ ಯುವತಿಯ ಕೊರಳಿಗೆ 3 ಗಂಟು ಸಹ ಬಿದ್ದುಬಿಡುತ್ತೆ. ಆದರೆ ಮದುವೆಯಾಗಿ ಆಕೆ ತುಂಬು ಗರ್ಭಿಣಿ ಆಗಿರುವ ಸಂದರ್ಭದಲ್ಲೇ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ತಾಳೆ. ರಾಯಚೂರು ಜಿಲ್ಲೆಯ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದ ಚಾಮರಾಜನಗರದ ಅನುಪಮಾ ಎನ್ನುವಂಥ 9 ತಿಂಗಳ ತುಂಬು ಗರ್ಭಿಣಿ ಮಹಿಳೆ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತೆ. ಸಿಂಧನೂರು ತಾಲೂಕಿನ ಬೂದಿಹಾಳದ ಗಂಡನ ಮನೆಯಲ್ಲಿ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಈ ಸಂಬಂಧ ಪೊಲೀಸರು ಪತಿಯನ್ನು ಬಂಧಿಸಿದ್ದಾರೆ. ಚಾಮರಾಜನಗರ ಮೂಲದ ಅನುಪಮಾ ಮೃತ ಗರ್ಭಿಣಿ. ಅನುಪಮಾ ಹಾಗೂ ರಾಯಚೂರಿನ ಬೂದಿಹಾಳ ಗ್ರಾಮದ ನಾಗರಾಜ್ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿಬಿಡ್ತಾರೆ. ಇಬ್ಬರು ಪರಿಚಯ ಪ್ರೀತಿಗೆ ತಿರುಗಿ ಬಳಿಕ 11 ತಿಂಗಳ ಹಿಂದೆ ಮದುವೆ ಆಗಿರ್ತಾರೆ. ಮದುವೆ ಆದ ಹೊಸದರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಅದೇನಾಯಿತೋ ಗೊತ್ತಿಲ್ಲ, ಅನುಪಮಾ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿಬಿಡುತ್ತೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಹೇಳಲಾಗುತ್ತೆ. ಆದರೆ ಜಾತಿ ಹಾಗೂ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಅನುಪಮಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಆಕೆ ಪೋಷಕರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ ಮನೆಯವರು ಜಾತಿ ಬೇರೆ ವರದಕ್ಷಿಣೆ ತಂದಿಲ್ಲವೆಂದು ಕಿರುಕುಳ ನೀಡ್ತಾನೇ ಇರ್ತಾರಂತೆ. ಯಾವಾಗಲೂ ಕೂಡ ಗಂಡ ಮನೆಯವರು ಕಿರುಕುಳ ಹಿಂಸೆಯಿಂದ ತಮ್ಮ ಮಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಅನುಪಮಾ ಅವರ ತಾಯಿ ಹಾಗೆ ತಂದೆ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಅನುಪಮಾ ಪತಿ ನಾಗರಾಜ್ ಸೇರಿದಂತೆ 6 ಜನರ ವಿರುದ್ಧ ಇದೀಗ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವು ಕೂಡ ದಾಖಲಾಗಿದೆ. ಸದ್ಯ ಪೊಲೀಸರು ಪತಿಯನ್ನು ನಾಗರಾಜ್ನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ವಿಚಾರಣೆ ಕೂಡ ನಡೆಸಿದ್ದಾರೆ. ಒಟ್ಟಿನಲ್ಲಿ ಒಂದು ತುದಿಯ ಜಿಲ್ಲೆಯಿಂದ ಮತ್ತೊಂದು ತುದಿ ಜಿಲ್ಲೆಯ ಯುವಕನ ಪ್ರೇಮದ ಬಲೆಗೆ ಬಿದ್ದು ಇದೀಗ ದುರಂತ ಸಾವು ಕಂಡಿದ್ದು ವಿಪರ್ಯಾಸ. ಸಮಾಜ ಎಷ್ಟೇ ಆಧುನೀಕರಣ ಹೊಂದಿದರೂ ಕೂಡ ಪ್ರೇಮ ವಿವಾಹದಲ್ಲಿ ಸಮಸ್ಯೆಗಳು ತಪ್ಪಿದ್ದಲ್ಲ. ಒಂದಲ್ಲ ಒಂದು ಅಡಚಣೆಗಳು ಸಂಪೂರ್ಣವಾಗಿ ಬಂದೇ ಬರುತ್ತೆ. ಅವುಗಳನ್ನು ಮೆಟ್ಟಿ ನಿಂತರೆ ಮಾತ್ರ ಸಂಸಾರ ಸುಖಿಯಾಗಿರಲು ಸಾಧ್ಯ. ಒಂದು ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸಂಸಾರದ ಏರುಪೇರು ಉಂಟಾದರೆ ಈ ರೀತಿ ಅನಾಹುತಗಳು ಸಂಭವಿಸುತ್ತೆ. ಪ್ರೀತಿಸಿ ಮದುವೆ ಆದ ಮೇಲೆ ಈ ಜಾತಿ ಸಂಬಂಧ ಅಡ್ಡಿ ಬಂದು ಅದೆಷ್ಟೋ ಸಂಸಾರಗಳು ಸಂಪೂರ್ಣವಾಗಿ ಒಡೆದು ಹೋದ ಉದಾಹರಣೆಗಳು ಕೂಡ ಇವೆ. ಹಾಗೆ ಕೆಲವೊಂದು ಪ್ರೇಮ ವಿವಾಹ ಹೀಗೆ ಸಾವಿನಲ್ಲೂ ಕೂಡ ಅಂತ್ಯವಾಗಿರುವಂಥದ್ದು ಕೂಡ ಇದೆ. ಇನ್ನು ಕೆಲವು ಪ್ರೇಮ ವಿವಾಹ ಅಮರವಾಗಿ ಉಳಿದಿವೆ. ಹೇಳೋದಿಷ್ಟೇ, ಪ್ರೀತಿ ಮದುವೆ ಆಗಿ ಸುಖವಾಗಿರಿ,
ಆದರೆ ಜೋಶ್ನಲ್ಲಿ ಮದುವೆ ಆದ ಬಳಿಕ ಜಾತಿ ಬೇರೆ, ನಿಮ್ಮ ಕುಟುಂಬಕ್ಕೆ ಒಗ್ಗುವುದಿಲ್ಲ, ಅದಾಯಿತು ಇದಾಯಿತು ಎಂದು ಕಿತ್ತಾಡೋದು ಬೇಡ. ಹೀಗಾಗಿ ಮದುವೆಗೂ ಮುನ್ನ ಯುವಕ ಯುವತಿಯರು ಒಂದು ಕ್ಷಣ ಯೋಚಿಸಿ ಮುಂದಿನ ಹೆಜ್ಜೆಯನ್ನು ಇಡುವುದು ಇಬ್ಬರಿಗೂ ಕೂಡ ಒಳ್ಳೆಯದು. ಸಾಮಾಜಿಕ ಜಾಲತಾಣ ಸಾಕಷ್ಟು ಜನ ಉಪಯೋಗವನ್ನು ಮಾಡ್ತಾ ಇರ್ತೀರ. ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಇದು ಒಂದು ಲವ್ ಸ್ಟೋರಿ ಅಂತಲ್ಲ, ಸಾಕಷ್ಟು ಲವ್ ಸ್ಟೋರಿಗಳು, ಅದೆಷ್ಟೋ ಲವ್ ಸ್ಟೋರಿಗಳು ಕೂಡ ಈಗಲೂ ಕೂಡ ಮದುವೆ ಆಗಿ ಇಡೀ ಸಂಸಾರ ಕುಟುಂಬ ತುಂಬ ಚೆನ್ನಾಗಿದ್ದಾವೆ. ಆದರೆ ಕೆಲವೊಂದಿಷ್ಟು ಕುಟುಂಬಗಳು ಕೂಡ ಬೀದಿಗೆ ಬಂದಿರುವಂಥದ್ದು. ಇನ್ನು ಈ ವರದಕ್ಷಿಣೆ ಕಿರುಕುಳ, ಅತ್ತೆ ಮಾವನ ಕಿರುಕುಳ ಸಹಜವಾಗಿ ಪ್ರತಿದಿನ ಕೂಡ ನವ ವಿವಾಹಿತೆ ಯುವತಿಯರಿಗೆ ಒಂದಿಷ್ಟು ನವ ವಿವಾಹಿತೇನಾಗಿರ್ತಾರೆ, ಮದುವೆ ಆಗಿರ್ತಾರೆ, ಆ ಹೆಣ್ಣು ಮಕ್ಕಳಿಗೆ ಕಿರುಕುಳ ಇದ್ದೇ ಇರುತ್ತೆ. ನೋಡಿ, ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿರ್ತಾರೆ. ಈಗ ಪ್ರೀತಿ ಮಾಡಿ ಆ ಮದುವೆ ಆದ ನಂತರ ಆ ಹುಡುಗನ ಕಡೆ ತಂದೆ ತಾಯಿ ಒಂದಿಷ್ಟು ಆರೋಪ ಸಹಜವಾಗಿ ಮಾಡ್ತಾ ಇರ್ತಾರೆ. ನೋಡಿ, ನನ್ನ ಮಗನ್ನ ಆ ರೀತಿ ಮಗಳನ್ನು ತರಬೇಕಂತ ಮಾಡಿದ್ದೆ, ನನ್ನ ಮಗನಿಗೆ ಎಷ್ಟೊಂದು ಆದಾಯ ಕೊಡ್ತಾ ಇದ್ರು, ಎಷ್ಟೊಂದು ವರದಕ್ಷಿಣೆ ಕೊಡ್ತಾ ಅಂತ ಹೇಳಿದ್ರು, ಆದರೆ ನಿನ್ನನ್ನೇ ಕಟ್ಕೊಂಡ್ಬಂದುಬಿಟ್ಟ ಅಂತ ಈ ರೀತಿ ಚುಚ್ಚಿ ಮಾತಾಡುವಂಥ ಪ್ರಸಂಗವೂ ಕೂಡ ತುಂಬ ಇರುತ್ತೆ. ಸೊ ಅದರಿಂದ ಬಹಳಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಪ್ರೀತಿಸಿ ಮದುವೆ ಆಗಿ ಬಂದಂಥ ಯುವತಿಯರಿಗೆ ಒಂದೇ ಒಂದು ಕಾಡುವುದೇನಪ್ಪ ಅಂತಂದರೆ ಒಂದು ಜಾತಿ ಮತ್ತೊಂದು ವರದಕ್ಷಿಣೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ನಾನೊಂದು ತೀರ ನೀನೊಂದು ತೀರ ಎನ್ನುವಂಥ ಯುವಕ ಒಂದು ದಿಕ್ಕಿನವನು ಜಿಲ್ಲೆಯವನಾದರೆ, ಯುವತಿ ಮತ್ತೊಂದು ದಿಕ್ಕಿನವಳು. ನೋಡಿ, ಯುವಕ ರಾಯಚೂರು ಜಿಲ್ಲೆ ಬೂದಿಹಾಳದವನು, ಮತ್ತು ಯುವತಿ ಚಾಮರಾಜನಗರ. ಎಲ್ಲಿಂದ ಇಲ್ಲಿ ಪ್ರೀತಿ? ನೋಡಿ, ಪ್ರೀತಿ ಯಾವಾಗ ಯಾರ ಮೇಲೆ ಯಾವಾಗ ಹುಟ್ಟುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಂಥ ಪ್ರೀತಿ ಹುಟ್ಟಿದ ನಂತರ ಅವರಿಬ್ಬರೂ ಕೂಡ ಪರಸ್ಪರ ಪ್ರೀತಿಸಿ ಅದಾದ ನಂತರ 11 ತಿಂಗಳ ಕಾಲ ಸಂಸಾರ ಮಾಡಿ ತುಂಬು ಗರ್ಭಿಣಿ ರೀ, 9 ತಿಂಗಳ ತುಂಬು ಗರ್ಭಿಣಿ. ಆ ಯುವತಿ ಎಷ್ಟು ನರಳಿರಬಹುದು, ಅದೆಷ್ಟು ಕಷ್ಟಗಳನ್ನು ಅನುಭವಿಸಿರಬಹುದು. ಅಲ್ಲಿ ತಂದೆ ತಾಯಿ, ಗಂಡ ಚೆನ್ನಾಗಿರ್ತಾನೆ, ತಂದೆ ತಾಯಿಗಳು ಈ ಕಡೆ ಕಿರುಕುಳ ಕೊಡ್ತಾ ಇರ್ತಾರೆ, ಅತ್ತೆ ಮಾವಂದಿರು ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂತ ಸಹಜವಾಗಿ ಆ ಕಿರುಕುಳ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಕೆಲವೊಂದಿಷ್ಟು ಅತ್ತೆ ಮಾವ ಯಾವ ರೀತಿ ಅಂತಂದರೆ, ನನ್ನ ಮಗಳು ಯಾವ ರೀತಿನೋ ಅದೇ ನನ್ನ ಸೊಸೆಯೂ ಕೂಡ ನನ್ನ ಮಗಳು ಇದ್ದ ಹಾಗೆ ಅಂತ ಸಾಕಷ್ಟು ಜನ ನೋಡಿಕೊಳ್ಳೋರು ಕೂಡ ಈ ಸಮಾಜದಲ್ಲಿದ್ದಾರೆ. ಅದಕ್ಕೆ ಹೇಳೋದು, ಪ್ರೀತಿ ಮಾಡೋಕ್ಕಿಂತ ಮುಂಚೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಎಲ್ಲವೂ ಕೂಡ ಸೊಗಸಾಗಿರುತ್ತೆ. ಸಮಯ ಕೊಡ್ತಾ ಇದ್ದೀರಾ, ಹಾಗಾಯಿತು ಹೀಗಾಯಿತು ಎಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದಾದ ನಂತರ 1 ವರ್ಷಗಳನ್ನು ಕಳೆದ ನಂತರ 2 ವರ್ಷ ಕಳೆದ ನಂತರ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳು ಆದಂಥ ಸಂದರ್ಭದಲ್ಲಿ, ಒಂದಿಷ್ಟು ಚೇಂಜಸ್ಗಳು ಆದಂಥ ಸಂದರ್ಭದಲ್ಲಿ ನಮಗನ್ಸೋದು, ಏನಾಗ್ತಾ ಇದೆ ಯುವಕ ಯುವತಿಯರಿಗೆ, ಏನಾಗ್ತಾ ಇದೆ? ಇನ್ಸ್ಟಾಗ್ರಾಮ್ ನಾವು ಹೇಳ್ತಾ ಇರ್ತೀವಿ, ಕೇವಲ ಇನ್ಸ್ಟಾಗ್ರಾಮ್ ಯಾವುದಕ್ಕೆ ನಾವು ಬೆಳೆಸಬೇಕು, ಯಾವುದಕ್ಕೆ ನಾವು ಬಳಸಬಾರ್ದು ಅಂತ. ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಅದೆಷ್ಟೋ ಪ್ರೀತಿಗಳು ಅರಳಿದ್ದಾವೆ, ಅದೆಷ್ಟೋ ಜನರ ಪ್ರೀತಿ ಹಂಚಿಕೊಂಡಿದ್ದಾರೆ. ಈ ದೇಶದಿಂದ ಬೇರೆ ಬೇರೆ ದೇಶದಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಿಂದ ಪ್ರೀತಿಯಾಗಿದೆ. ಅದೇ ರೀತಿ ಈ ಸ್ಟೋರಿಲೂ ಕೂಡ ಪ್ರೀತಿಯಾಗಿತ್ತು, ಮದುವೆ ಆಗಿತ್ತು, ಇನ್ನೇನು ಮಗು ಬರುವ ಸಮಯ, ತುಂಬು ಗರ್ಭಿಣಿ. ಆದರೆ ಅನುಮಾನಾಸ್ಪದವಾಗಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರ್ತಾಳಲ್ಲ, ಅದು ಊಹೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಆ ಕುಟುಂಬದ ತಂದೆ ತಾಯಿಯು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಕಿರುಕುಳದಿಂದಾಗಿ ನನ್ನ ಮಗಳನ್ನು ಇವರೇ ಸಾಯಿಸಿದ್ದಾರೆ ಅಂತ. ಸೊ ಒಟ್ಟಾರೆಯಾಗಿ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ನಾಗರಾಜ್ನನ್ನು ಬಂಧಿಸಿದ್ದಾರೆ. ಸೊ ಏನಾಗುತ್ತೆ, ಏನು ಕತೆ, ಇಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.